ನನ್ಗಂಕರು ಹಣೆ ಬರ ಇಲ್ಲ. ಆರಾಮಾಗಿ ತವ್ರ ಮನೆಗೆ ಬಂದರು ಇರ್ಬೇಕು ಚಂದಾಗಿ ಅಂದ್ರೆ ಒಂದು 3-4 ದಿನ ಇದ್ನಲ್ಲ ಅಷ್ಟ. ಇವ್ರೇನು ಯಾವಾಗ ಹೋಗ್ತೀಯ ನಂಗೆ ಕೇಳ್ತಾರೆ ನನಗೆ. ಏನು ಹೇಳಿ ನಾನು? ಏನೋ ಒಂದು ನಾಟಕ ಮಾಡು, ಏನೋ ಒಂದು ಹೇಳು. ಸದ್ಯಕ್ಕಂಕ್ರು ನೀ ಇಲ್ಲೇ ಇರು, ನೋಡೋಣ ಅಂತ. ಏನ್ ಮಾಡಿ ಅಡ್ಗಿ? ನಿನ್ ಕೈ ಅಡ್ಗಿ ತಿನ್ಬೇಕು ಅಂತ ಹೇಳ್ದೆ, ಮಾಡಿಟ್ಟಿಲ್ಲ ಎಲ್ಲ. ಹಾಂ, ನಿಮ್ಮ ಸಂಬಂಧ ನೀವು ಹೇಳಿದಂತನ ನಾನು 2 ಥರದ ಪಲ್ಯ ಮಾಡೀನಿ, 1 ಥರದ ಸಲಾಡ್ ಮಾಡೀನಿ. ಈ ಮನ್ಯಾಗ ಎಲ್ಲರೂ ಕೂಳು 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 ಅಂತಾರ, ಏನು ಮಾಡಿದ್ರು ಬಿಡೋದಿಲ್ಲ. ಆಕಿ ಬಾಕ್ಸಿಗೆ ಅದಕ್ಕೆ ನಾನು ಕಟ್ಕಶೀನಿ. ಒಂದೇ ಥರದ ಪಲ್ಯ ಮಾಡೀನಿ, ಚಟ್ನಿ ಪುಡಿ ಹಾಕೀನಿ, ಮೊಸರು ಹಾಕೀನಿ ಅಂತ ಹೇಳಿ ಚಂದಕ್ಕೆ ತೆಲಿಸವ್ರಿ ಕಟ್ಕಶೀನಿ. ಈತ ರೊಟ್ಟಿ ತಿಂದು ಹೋಗ್ಬಿಟ್ಟ ಚಂದಾಗ. ಏನಾಯ್ತದು, ನಮ್ಮ ಅವನು ಅಷ್ಟೇ ರೊಟ್ಟಿ ತಿಂದು ಹೋದ್ಲು. ಇನ್ನೊಬ್ರು ಯಾರು ಬಂದು ಅಡುಗೆ ಮನೆ ಬಂದು ಇನ್ನೊಂದು ಏನು ಪಲ್ಯ ಮಾಡಿ ಸಲಾಡ್ ಮಾಡಿ ಏನು ಕೇಳಿಲ್ಲ. ಎಲ್ಲ ನಿನಗೋಸ್ಕರ, ಎಲ್ಲ ನಿನಗಿಷ್ಟ ಆಗಿದ್ದ ಮಾಡೀನಿ. ಬಾ. ಅಂದ್ರ ನನ್ನ ಇಷ್ಟ ಅಂದ್ರ ಚಿಕನ್ ಮಾಡಿಯಾ? ಅಯ್ಯೋ ದರಿದ್ರದವನ, ಏನು ಮಾಡ್ಬೇಕಂತ ಮಾಡಿ ನೀನು? ಏನಿಲ್ಲ, ಚಿಕನ್ ಗಿಕನ್ ನಾನು ಬೆಳಗ್ಗೆ ಮಾಡಿದ್ನಿ ಅಂದ್ರೆ ಮುಗಿದೋತು. ಅದಕ್ಕೊಂದು 108 ಪ್ರಶ್ನೆ ಕೇಳ್ತಾರೆ. ಚಿಕನ್ ಯಾಕೆ ಮಾಡಿ, ಆಮೇಲೆ ನಿನ್ನ ಮಗ್ಗ ಇದು ಮಾಡಕ್ಕೆ ಹೇಳ್ಯಾರ, ಪತ್ಯನ ಚಿಕನ್ ಗಿಕನ್ ಕೊಡಬೇಡ್ರಿ ಅಂತ ಹೇಳ್ಯಾರ. ಅದೇನ ಕರಳು ಬಾಯ್ತಾವಂತ. ನೀನು ಮತ್ತೆ ನನ್ನನ್ನು ಇಲ್ಲ ವೆಜ್ಜಿನಾಗ ಮಾಡೀನಿ ಬಾ, ಅದ ತಿನ್ನು. ಬಿಸಿ ಬಿಸಿ ರೊಟ್ಟಿ ಪಲ್ಯ ಚಿತ್ರಾನ್ನ ನಿನಗಿಷ್ಟ ಅಂತ ಹೇಳಿ ಮಾನ್ಕಾಯಿ ಚಿತ್ರಾನ್ನ ಮಾಡೀನಿ. ಹೆಂಗೆ ಹೇಳ್ತಾರೆ ಸಿಂಗ್ ಗೊತ್ತೇನೆ, ಮಾನ್ಕಾಯಿ ಓಣ್ಯಾಗಿರೋರು ಯಾರ್ಯಾರ್ದ ಮನೆಗೆ ಹೋಗಿ ಇಸ್ಕೊಂಬಂದಾಳ ನಮ್ಮವ್ವ. ನಿನ್ನ ಸಂಬಂಧ ಎಲ್ಲ ಅಡಿಗೆ ತಯಾರೈತಿ. ಸರಿ, ತುಂಬಾ ಮಸ್ತ್ ಬಾರಿಸ್ಬಿಡೋಣ. ಲಘು ಬಾ. ನಿನ್ನ ಮಗ ಕಷ್ಟಪಟ್ಟು ಮಲಗಿಸಿ ನಿನ್ನ ಮಗನ್ನು ಎದ್ದ ಅಂದ್ರೆ ನೀನು ನೋಡಿದ ಅಂದ್ರೆ ನಿನ್ನ ಜೊತೆಗೆ ಅಲ್ಲಿ ಕರ್ಕೊಂಡು ಹೋಗಪ್ಪ, ಇಲ್ಲಿ ಕರ್ಕೊಂಡು ಹೋಗಪ್ಪ ಅಂತಾನ. ಆಮೇಲೆ ಅವ್ವ ಇವ ಗಿರೀಶ ಬಂದ್ಮ್ಯಾಗ ಎಲ್ಲ ವಿಷಯನೂ ಹೇಳ್ಬಿಡ್ತಾನ. ನಮ್ಮಿಬ್ರು ಗುಟ್ಟು ಬಯಲಾಗ್ತೈತಿ. ಬಾ. ಸರಿ ನಡಿ. ನೋಡು, ಸ್ವಂತ ಗಂಡ ತಾಳಿ ಕಟ್ಟಿದ ಗಂಡನ್ನ ಭೇಟಿ ಆಗಕ ನಾನು ನಿನ್ನ ಸಂಬಂಧ ಕಾಯ್ಬೇಕು. ನೀನು ಕದ್ದು ಮುಚ್ಚಿ ಕಟ್ಕೊಂಡ್ರೆ ಹೆಂಡತಿ ಭೇಟಿ ಆಗಕ್ಕೆ ಬರಬೇಕು. ಇಂಥ ಕರ್ಮ ಮಾತ್ರ ಯಾ ಹೆಂಡತಿಗೂ ಬರಬಾರ್ದು. ಖರೇನ? ಬಾ. ಸರಿ, ಇದೇನು ನಕ್ಲೇಸು? ಯಾರ್ದಿದು? ಇನ್ಯಾರ್ದು? ಆ ದೇವಿಕಾಂದು. ವಾವ್, ಎಷ್ಟು ಗ್ರಾಮ್ ಐತಿ? ಎಷ್ಟು ಗ್ರಾಮ್ ಯಾಕ ಇರ್ಲಿ, ಅದ್ರ ಮೇಲೆ ಕಣ್ಣು ಹಾಕ್ಬಿಡಪ್ಪ ನೀನು. ಆಮೇಲೆ ನಾನು ಈಗ ನೋಡಾಳ, ಈಗ ಎಲ್ಲ ನಾ ಹಾಕ್ಕೊಂಡಿದ್ದು ಪ್ರತಿಯೊಂದನ್ನು. ಈ ಕೋಣೆ ಯಾವುದು? ಅದು ನಮ್ಮ ಅಣ್ಣನ ಮದ್ಕೆಮ್ಮನ ಕೋಣಿ, ಅದ್ರಾಗ ಎಸಿ ಐತಿ. ಊಟ ಹಾಕೊಬ್ಬ. ಕಣ್ ತುಂಬಾ ಆರಾಮ ಮಕ್ಕೊಂಡು ಭಾಳ ದಿನ ಆಗೈತಿ. ನಾ ಮಕ್ಕೊಂಡಿರ್ತೀನಿ. ಏನಾರ ನಿನ್ ಮಗ ಎದ್ರೂ ಆ ಕೋಣೆಗೆ ಬಿಡಕ್ ಹೋಗ್ಬೇಡ ಏನು. ಮೊದ್ಲು ಊಟ ಮಾಡು. ಅವು ಎಟೊತ್ತಿಗೆ ಬರ್ತಾಳೆ ಏನೋ ಫೋನ್ ಮಾಡಿ ಕೇಳ್ತೀನಿ. ಆಕಿ ತಡ ಮಾಡಿ ಬರ್ತಾಳಂದ್ರೆ ಮಕ್ಕೊಂಡು ಎದ್ದು ಹೋಗಂತೆ ಅಂತ. ಇಲ್ಲ ಅಂದ್ರೆ ಹೋಗ್ಬಿಡು. ಸರಿ ಸರಿ, ಊಟ ಹಾಕೊಂಬ. ಹಂಗ ಅದನ್ನ ಟಿವಿ ಆನ್ ಮಾಡಿ ರಿಮೋಟ್ ಕೊಟ್ಟು ಹೋಗು. ಅಯ್ಯೋ, ಮಕ್ಕೊಂಡಾನ ನಿನ್ನ ಮಗ, ಸ್ವಲ್ಪ ಸುಮ್ಮಿರು. ಸೌಂಡ್ ಕಮ್ಮಿ ಇಡ್ತೀನ. ಒಟ್ಟು ನನ್ನ ಜೀವ ತಿನ್ನಕದೇನು ನೀನಂತ್ರ. ತೋರಿ, ಬಿಸಿ ಬಿಸಿ ರೊಟ್ಟಿ, ಎಣಗಾಯಿ ಪಲ್ಯ, ಪಚ್ಚಡಿ, ಇದು ಮಾನ್ಕಾಯಿ ಇದು ಮಾನ್ಕಾಯಿ ಚಟ್ನಿ ಕೆಂಪಂದು ಭಾಳ ಚಲೋ ಆಗೈತೆ ನೋಡ್ರಿ. ನಮ್ಮವ್ವ ಮಾಡ್ಯಾಳ. ಬರ್ರಿ ಎಲ್ಲರೂ, ಊಟದ ಹೊತ್ತಿಗೆ ಬಂದೈತೆ ಅನ್ಕೋತೀನಿ ವಿಡಿಯೋ. ಬರ್ರಿ ಎಲ್ಲರೂ ಊಟ ಮಾಡೋಣ. ಬದ್ನಿಕಾಯಿ ಪಲ್ಯ, ಆಮೇಲೆ ಕ್ಯಾಬೇಜ್ ಪಲ್ಯ, ಪಚ್ಚಡಿ ಮತ್ತು ಟೊಮೆಟೊ ಚಟ್ನಿ. ಆ್ಯಕ್ಚುಲಿ ಇದು ಮಾನ್ಕಾಯಿ ಚಟ್ನಿ ಎಲ್ಲ ಸೀಸನ್ ಐತಿ ಅಂತ ಹೇಳಿದೆ. ನಂಗಂತೂ ಬಾಯಿ ನೀರು ಬರಕತ್ತಾವ. ಬರ್ರಿ ಎಲ್ಲರೂ ಊಟ ಮಾಡೋಣ. ಬಾ. ಏ ಭಾರಿ ಇತ್ತ ಮತ್ತೆ ಮಸ್ತ್ ಮಾಡಿ ನೋಡು. ನೋಡಿದ್ರನ ಬಾಯಾಗ ದುಡು ನೀರು ಬರಕತ್ತಾವ. ಯಾವಾಗ ತಿಂತೀನಿ ಅನ್ನಂಗಾಗೈತಿ. ಎಣಗಾಯಿ ಮಸ್ತ್ ಐತಿ. ರುಚಿ ಆದ್ರೂ ನೋಡ್ರಿ ಮೊದ್ಲು. ನೋಡ್ತೀನಿ. ಮಸ್ತ್ ಐತ್ ನೋಡು. ಎಷ್ಟು ದಿನ ಆಗಿತ್ತು ಓದ್ತಾನೆ ಹಿಂಗೆ ಊಟ ಮಾಡಿ ಮನೀದು. ವಾ, ಮಸ್ತ್ ಐತಿ. ಒಂಚೂರು ಖಾರ ಜಾಸ್ತಿ ಆಗೈತಿ. ತುಪ್ಪ ಹಾಕ್ತೇನೆ ಇದ್ರ ಮ್ಯಾಗ ಒಂಚೂರು ಪಲ್ಯ ಮೇಲೆ. ಪಲ್ಯ ಏನು ಖಾರ ಆಗಿಲ್ಲ, ಪಲ್ಯ ಒಂದು ಇಟು ಖಾರ ಆಗಿಲ್ಲ. ನೀ ತಿಂತೀಯಲ್ಲ ಸುಡುಗಾಡು ಗುಟ್ಕ, ಅದರಿಂದ ಬಾಯಿ ಉರಿಯೋದು ನಿನಗೆ. ಒಂಚೂರು ಪಲ್ಯ ಖಾರ ಆಗಿಲ್ಲ. ತಡಿ ತರ್ತೀನಿ. ಒಣಗಿ ಹೋಗಿ ನೋಡು. ತುಪ್ಪ ಗಿಪ್ಪ ಯಾವಾಗ ತಿಂದಿಯಾ ಏನ, ಹೆಂಗೆ ಒಣಗಿ ಬತ್ಲಿಟ್ಟಿದಿ, ಮಕದಾಗ ಕಳೆನೇ ಇಲ್ಲ. ತಡಿ ತಂದೆ. ಹಾಂ ತುಂಬ ಮಾನ್ಕಾಯಿ ಚಟ್ನಿನು ಮಸ್ತಾಗೈತೆ. ಮೆಲ್ಕ ತಿನ್ನು, ಏನು ಅರ್ಜೆಂಟ್ ಐತಿ? ಅಯ್ಯೋ, ಏನು ಅರ್ಜೆಂಟ್ ಐತಿ? ಹಾಕಾಕ್ ತುಪ್ಪ ಹಾಕ. ಗಮ್ಮನತ್ತಲ್ಲ, ಮನ್ಯಾಗ ಮಾಡಿರೋದನ್ನ ತುಪ್ಪ ತುಂಬ. ನಮ್ಮವನ ಮಾಡ್ಯಾಳ. ಹುಡುಗನು ಅಷ್ಟ, ಅನ್ನ ತುಪ್ಪ ಬಿಟ್ಟು ಬೇರೆ ಏನು ತಿನ್ಸೋದಿಲ್ಲ. ನನ್ನ ಮಗನ ಹೆಂಗೆ ಒಣಗಿ ಹೋಗ್ಯ ನೋಡಿ, ಏನು ತುಪ್ಪ ತಿನ್ಸ್ರಿ ಅಂದಾರ. ಅದಕ್ಕೆ ತುಪ್ಪ ಹಾಕಿ ಬಿಸಿ ಬಿಸಿ ಅನ್ನ ಮಾಡಿ ಉಪ್ಪು ಹಾಕಿ ಬರೀ ತುಪ್ಪ ಅನ್ನ ತಿನ್ಸಿ ನೋಡಿ ಹುಡುಗ. ಅದಕ್ಕೊಂದು 2 ದಿನದಾಗ ನೋಡಂಗಾಗ್ಯಾನ.
ನೀನು ಅವಾಗ ಬಾರ ನಾ ಇಲ್ಲೆರವರೆಗೂ ನಾನು ಏನಾರ ಒಂದು ನೆವ ಮಾಡಿ ಇಲ್ಲಾಂದ್ರೆ ನಿಂಗೆ ಬುತ್ತಿ ಕಟ್ಟಿಡ್ತೀನಿ ನೀ ಬಂದು ಹಿಂದೆ ಹಿತ್ತಲ್ದಾಗಿಂದ ಇಸ್ಕೊಂಡು ಹೋಗ್ಬಿಡು. ಒಟ್ಟು ಏನಾರ ಮಾಡು. ನೀನು ಹೆಂಗೆ ತಳ್ಳಗಾಗಿ ನೋಡು, ಹೆಂಗೆ ಇದ್ದು ಹೀರೋ ಥರ ಈಗ ಹೆಂಗಾಗಿ ನೋಡು, ನಾಯಿ ಬಿಡೆ ಕೋಲಾಗಿ. ಬಾ ಮೊದಲು ತುಪ್ಪ ಹಾಕು, ಕಾರ್ತತ್ ನಂಗೆ. ಹಾಂ ತೆಗಿ, ಕೈ ತೆಗಿ. ತಿನ್ನು. ನೀನೇನು ತುಪ್ಪನ ಚಿಮುಕ್ಸ್ದಂಗೆ ಮಾಡ್ತೀಯಲ್ಲ, ನೀಡು ಚಂದಾಗಿ ನಿಂದಿರ್ಬೇಕದು. ಇವರು ರಾಜಸ್ಥಾನದವರು ಗುಜರಾತ್ನ್ಯಾರ ಗೊತ್ತಿಲ್ಲ ನಂಗೆ, ಅವ್ರು ತಿಂತಾರ ನೋಡು ರಾಜಸ್ಥಾನದ ರೊಟ್ಟಿ ತುಪ್ಪದಾಗ ನೆನೆಸಿ ಹಂಗ ಪಲ್ಯ ನೆನಿಬೇಕು. ಹಂಗ ಘಮ್ಮನಗದ ತುಪ್ಪದ ಗಿಂಡಿನ ಬಾಯಾಗ ಇಟ್ಕೊಳ್ಳೆ ನನಗೆ ನನಗ. ನೀನು ಬಾರಿ ಹಾಕಾಕು, ಚಂದಾಗ ಹಾಕು. ತಗೋ ಹಿಡಿ, ಸಾಕಾ? ಹಾಂ ಸಾಕು. ಮಸ್ತ್ ಐತೆ ತುಪ್ಪ, ಭಾರಿ ರುಚಿ ಐತಿ. ನನಗೂ ಚಿತ್ರಾನ್ನ ಮಾಡಿ ಅಂದೆಲ್ಲ, ಚಿತ್ರಾನ್ನದ ಮೇಲೆ ಹಾಕೊಡು ತುಪ್ಪನ. ಹೋಗ, ಚಿತ್ರಾನ್ನಕ್ಕೆ ಯಾರು ತುಪ್ಪ ಹಾಕೊಂಡು ತಿಂತಾರ? ನೀ ಹಾಕೊಡು, ನಾ ತಿಂತೀನಿ. ಯಾರ್ದು ಯಾಕ, ನಾ ತಿಂತೀನಿ. ಹೋಗು ಬಡ್ಗನೆ ಹೋಗು. ಅಯ್ಯೋ ಇವ ಎದ್ದ, ಇವ್ನ ವಾಪಸ್ ಏನಾರ ಮಾಡಿ ಮಲಗಿಸಿ ಬರ್ತೀನಿ. ನೀವಿಲ್ಲೇ ಕುತ್ಕೊಂಡು ಊಟ ಮಾಡ್ತೀರಿ. ಹ್ಮ್ ಇವ ಒಬ್ಬ ಶಿವಪೂಜೆ ಕರಡಿ ಬಿಟ್ಟಂಗ ಊರ್ ಭಾಡೆ ಮಕ್ಕೊಳೋದ್ ಬಿಟ್ಟು ಅಂತ ಹೇಳ್ತಾನೆ. ಮಜ್ಗೆದವನೇ ಯಶೋದಾ. ಅಯ್ಯೋ ಸುಮ್ಮನಿರಿ, ಬಂದೆ. ಇಲ್ಲಪ್ಪ ನೀ ಮಕ್ಕೋ ಜೋ 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 ಜೋ. ನಿಮ್ಮ ಫೋನ್ ಮಾಡಿ ಕೇಳ್ದೇನ? ಇಲ್ಲಂತ ಪ್ರಸಾದ ಐತಂತ, ಪ್ರಸಾದ ಮಾಡೇ ಬರ್ತೀನಿ. ನೀವು ಉಂಡು ಅಡ್ಡಾಗವ. ನಾನು ಸಂಜೆ ಮುಂದೆ ಇಲ್ಲೇನೇನ ಕಾರ್ಯಕ್ರಮ ಅದಾವು, ಒಂದು 4 ಗಂಟೆ ಸುಮಾರು ಗಿರೀಶ್ ಬರತ್ಲಿಗೆ ಬರ್ತೀನಿ ಅಂದಾಳ. ಬರಂಗಿಲ್ಲ, ನೀ ಆರಾಮಾಗಿ ಹೋಗಿ ಮಕ್ಕೋ ಅಂದಿಟ್ಟ. ಹೌದಾ, ಜಾಲಿ ಜಾಲಿ. ಥೂ ನಿಮ್ಮ ನಿನ್ನ ಬಾ, ಅವ್ ಮಕ್ಕೊಂಡ ಆರಾಮ ಮಕ್ಕೋಲಕ್ಕ. ಮಜ್ಜಿಗಿತೇನೆ ಮಜ್ಜಿಗೆ ಇಲ್ಲ ರೀ, ಮೊಸರಿತ್ತು ಕಟ್ದಿಲ್ಲ. ಬಾಳೆಹಣ್ಣು ಅದಾವಲ್ಲ, ಬಾಳೆಹಣ್ಣು ತಿಂದ್ರಿ. ಬಾಳೆಹಣ್ಣು ತಿಂದು ಹಳೆಯದ ತಿರುಗಿ ಮಜ್ಜಿಗೆ ಬೇಕಾ? ಮಜ್ಜಿಗೆ ಕಟ್ಟಿ ಹೋಗ. ಅಲ್ರಿ ಸ್ವಲ್ಪ ಐದು ಮೊಸರು ಇಲ್ಲೆಲ್ಲ ಅಂಗಡಿ ಹತ್ರ ಇಲ್ಲ. ಹಾಲಿಂದ ಮೊಸರಿಂದ ಹೋಗ್ಬೇಕು ಒಂದು 5 ಕಿಲೋಮೀಟ್ರು. ಮತ್ತು ಸಂಜೆ ಮುಂದೆ ಮಜ್ಜಿಗಿಲ್ಲನ ಮೊಸರಿಲ್ಲನ ಅಂತ ಇವ್ರು ಖ್ಯಾತಿ ತೆಗಿತಾರ. ಅದಕ್ಕೆ ಒಂದು ಫೋನ್ ಮಾಡಿ ಹೇಳ, ಅವ್ರಿಗೆ ತಗೊಂಬರ್ತಾರ. ಮುಜಿ ಕುಡಿಯೋ. ಸರಿ ಆಯ್ತು, ಬರ್ರಿ. ಸಂಜೆ ಹೊತ್ತು ನಿನ್ನ ಶಾನೆ ನೋಡ್ತಾ ಇದ್ರೆ ಯಾರ ಬೆರ್ರಿ ಲವ್ ಆಯ್ತದೆ. ನಂಗೂ ಹಗ್ಲ ಮುಗ್ಲ ನಿನ್ ಜೊತೆಗಿದ್ರ ಮತ್ ಲವ್ ಆಗ್ತಿರತ್ತ. ಇನ್ನೂ ಸ್ವಲ್ಪ ಹೊತ್ತಿರ್ತೀನ. ಬೇಡ ಸಂಜೆ ಆಯ್ತು, ನಾನು ಖಬ್ರಿಗಿಟ್ಟು ಮಕ್ಕೊಂಬಿಟ್ಟೀನಿ. ಅವನು ಮಕ್ಕೊಂಡಾನ, ಊಟ ಮಾಡಿಸಿ ವಾಪಸ್ ಮಲಗಿಸಿನ ಅವನ್ನ. ಇನ್ನು ಆಕಿ ಸಾಲಿಂದ ಬರ್ತಾಳ, ನಮ್ಮ ಅವನು ಬರ್ತಾಳ. ನಮ್ಮ ಇವ ಅಂತೂ ಬರಲ್ಲ ಬಿಡು, ಗಿರೀಶ್ ಅಂತೂ ಬರಂಗಿಲ್ಲ. ಸರಿ ಹೋಗಿ ಬರ್ರಿ. ಮತ್ತು ಹಿಂಗೆ ಬರ್ರಿ. ನಾನು ಊಟ ಎಲ್ಲ ನಾನೇ ಅಡುಗೆ ಮಾಡಿರ್ತೀನಿ ನಿಮ್ಮ ಸಂಬಂಧ. ನೀವು ಅವಾಗ ಬಂದು ಬಾಕ್ಸರ ತೊಗೊಂಡೋಗ್ರಿ. ಪಾಪ ನನ್ನ ಮಗನ ಜೊತೆಗೆ ಆಟ ಆಡೋಕೆ ಆಗ್ಲಿಲ್ಲ ಅಲ್ಲಿ. ನಾನು ಎಲ್ಲರ ಬರ್ತೀನಂತ, ಗುಡಿ ಪಡಿ ನೇವ ಮಾಡ್ಕೊಂಡು ಅವಾಗ ಅವನ ಜೊತೆಗೆ ಆಡಕ್ಕಂತ್ರಂತ. ಈಗ ಹೋಗ್ರಿ, ಮತ್ತು ನಾವಿಬ್ಬರು ಮತ್ತೀಗ ರೋಡಿಗೆ ನನ್ನನ್ನು ಕರ್ಕೊಂಡೋಗಿ ನಿಲ್ಲಿಸ್ಬಿಡ್ತೀರ. ಅದಕ್ಕೆ ಓರಿ ನೀವು. ಸರಿ ಬರ್ತೀನಿ. ಬರ್ರಿ, ಬಾಯ್. ಯಶೋದಾ ಅಜ್ಜಿ, ಈಗ ಬಂದೇನ? ಹ್ಞೂನಪ್ಪ, ಈಗ ಬಂದೆ. ಊಟ ಮಾಡಿ ಏನ? ಅವೆಲ್ಲದಾಳ? ಬಂದಮ್ಮ. ಏನು ಮಾಡತ್ತಿದ್ದೇವ? ಒಳಗಿದ್ದೇನ? ಹಾಂ, ಏನಿಲ್ಲವ, ಕಸ ಹೊಡೆಯೋಣ ಹೊತ್ತಾತಲ್ಲ ಅಂತೇಳಿ ಕಸ ಹೊಡ್ಯಕ್ಕೆ ಹೊಂಟಿದ್ದೆ. 5 ಆತಲ್ಲ. ಅಯ್ಯೋ ಇನ್ನೂ ಭಾಳ ಬಿಸಿಲೈತಿ. 5:30 ಮ್ಯಾಗ ಹೊಡಿಯುವಂತ ಅಂದ್ಬಿಡು. 5:30ಗೆ ಹೊಡಕತ್ತೆ ಅಂದ್ರೆ 6 ಗಂಟೆಗೆಲ್ಲ ಹೊರಗೆ ಹೊಡಿತಿದ್ದೆ. ಈಗ ಭಾಳ ತಡ ಮಾಡಿ ಕತ್ಲಾಗತ್ತಲ್ಲ, ನಡೀತಿತ್ತು ಬಿಡು. ಊಟ ಗೀಟ ಮಾಡಿದಿಲ್ಲವ? ಹ್ಞೂ ಅವ್ವ, ಊಟ ಮಾಡಿ ಆರಾಮ್ ಮಕ್ಕೊಂಡಿದ್ವಿ. ಯಾರಾರ ಮನೆಗೆ ಬಂದಿದ್ರನ ತಂಗಿ? ಇಲ್ಲವ, ಯಾಕೆ ಹಂಗೆ ಕೇಳಕತ್ತೆ? ಏನವ ಒಂಥರ ಬೇರೆ ಸೆಂಟು ವಾಸನೆ ಬರಕತ್ತೈತಿ. ಸೆಂಟು ವಾಸನೆ ಅದಕ್ಕಂದೆ. ಅಯ್ಯೋ ಹಾಳದವ, ಸೆಂಟ್ ಹಾಕೊಂಬಂದಿದ್ನ ಕಾಣ್ತೈತಿ. ನನಗೂ ಲಕ್ಷ್ಯ ಇಲ್ಲ. ಇಲ್ಲಿ ಬಿಡವ, ಯಾರೂ ಬಂದಿಲ್ಲ. ನಂಗೇನು ಬರವಲ್ಲಲ್ಲ. ಭಾಳ ಮಾಡಿ ಇವ ಏನಾರ ಅವ್ರ ಮಾವಂದು ಸೆಂಟ್ ತೊಗೊಂಡೇನಾರ ಹೊಡ್ಕೊಂಡಾನ ಏನ, ಅದಕ್ಕೆ ಅದ ವಾಸನೆ ಬರತ್ತೇನ? ಇವನ ಅದು ಸೆಂಟ್ ಹೊಡ್ಕೊಂಡೇನಪ್ಪ? ಇಲ್ಲ, ಇದು ಗಿರೀಶಂದೂ ಅಲ್ಲ, ದೇವಿಕಂದು ಅಲ್ಲ. ಇದು ಯಾವ್ದ ಘಾಟು ವಾಸನೆ, ಚಲೋ ಅನಿಸ್ವಲ್ದು. ಆಮೇಲೆ ಇದು ಸುಪಾರಿ ಎಲ್ಲಿದು? ಅಡಿಕೆ ಚೀಟ್ ವಾಸನೆ ಎಲ್ಲಿದು? ಈ ಗುಟ್ಕದ ವಾಸನೆ ಬಂದಂಗೆ ಬರಕತ್ತಿಲ್ಲ.
ನನಗೇನ ಹಂಗ ಅನ್ಸಕತ್ತವ ಕೊಳತು ಕಿತ್ಲಿ ಹಣ್ಣಿನ ವಾಸನಿ ಬಕತಿಲ್ಲ ಯವ್ವ ಅಲ್ಬೇ ಗುಡಿ ಹೋಗಿದ್ದಿ ಕಾಯಿ ಪಾಯಿ ಏನು ಹೊಡ್ಸಿಲ್ಲನ ಇಲ್ಲ ಶ್ರದ್ಧ ಕಾಯಿ ಹೊಡೆಸ್ಲಿಲ್ಲ ಹುಂಡಿಗೆನ ರೊಕ್ಕ ಹಾಕಿ ಆರತಿ ತಟ್ಟಿಗೆ ರೊಕ್ಕ ಹಾಕಿಬಿಟ್ಟೆ ಯಾಕಂದ್ರೆ ನಾನು ಕಾಯಿ ತಗೋಬೇಕಂತ ಹೋದ್ನೆ ಗದ್ಲೆನ ಇತ್ತು ಬಿಡು ಕಾಯಿ ಅಂಗಡಿ ಎಲ್ಲ ಇದ್ವು ಮತ್ತು ಮನ್ಯಾಗನು ನಮ್ದು ತೆಂಗಿನಕಾಯಿ ಗಿಡ ಐತಾ ಅವ ಜಗ್ ಇಳಿಸಿವ ಮತ್ತು ಅವು ಅದವು ಮತ್ತು ಇವು ಸುಮ್ಮನೆ ಕೆಟ್ಟೋಕವು ಬ್ಯಾಡ ಅಂತಂದು ಎಲ್ಲ ಒಂದ ಅಲ್ಲವ ಕಾಯಿ ಹೊಡೆಸೋದು ಒಂದ ಇಲ್ಲೇ ಮನ್ಯಾಗನ ಹನುಮಪ್ಪನ ಹೆಸ್ರು ಹೇಳಿ ನಮ್ಮನ್ನ ಕಾಯಿ ಹೊಡೆದ್ರ ಜಗ್ಲಿ ಮುಂದೆ ನಾಳೆ ಅದಕ್ಕೆ ಸುಮ್ಮನೆ ನಾನು ಅದ ಅನ್ಕೊಂಡೆ ಮನ್ಯಾಗ ಆಟಕ್ಕೆ ಒಂದು ಕಾಯಿ ತಗೊಂಡು ಬಿಟ್ಟು ಬಂದಿ ನೋಡು ನಾನರ ಎಷ್ಟು ಶೆಣೆಕಿದ್ದೇನು ಅಂತಂದು ಹುಂಡಿಗೆ ರೊಕ್ಕ ಹಾಕಿ ಮತ್ತೆ ಆರತಿ ತಟ್ಟಿಗೆ ರೊಕ್ಕ ಹಾಕಿ ಬಂದು ನೋಡ್ತಂಗಿ ಹೌದನ ಹಾಂ ಸರಿ ಬಾವ ಚಾ ಕಿಡ್ತೀನಿ ಚಾ ಕುಡಿಯೋಣಂತ ಈಗಿನ್ನೂ ತಡನ ದೇವಿಕ ಬರೋದು ಹಾಂ ಬರ್ತಾಳ ಗಾಡಿ ಹೊಡ್ಕೊಂಡ ಹೋಗ್ಬೇಕು ಪಾಪ ಬರ್ತಾಳೆ ಇನ್ನೇನು ಇಬ್ರು ಬಂದ ಬಿಡ್ತಾರೆ ತಾಯಿ ಮಗಳು ತಗೋ ಚಾ ಕಿಡ ನಾವು ಚಾ ಕುಡಿಯೋಣ ಕಸ ಅಂದು ನೀನು ದೇವ್ರ ಮುಂದೆ ದೀಪ ಹಚ್ಚ ಅಷ್ಟಾತ್ಲೆ ಬರ್ತಾಳ ಆಕಿ ಅಷ್ಟ್ರು ಸೇರಿ ಏನ್ರ ಒಂಚೂರು ಮಾಡ್ಕೊಂಡು ತಿನ್ನೋಣಂತ ಇವ ಅಂತೂ ಬರಲ್ಲ ಅಂತಾನ ಏನೋ ಒಂಥರ ಬಿಡ ವಾಸನೆ ನನಗಂತ ಸಮಾಧಾನ ಆಗೋಲ್ದೆ ಅದು ಎಂಥದ್ದು ತಂದಿಟ್ಟ ಹೊಡಾಕಿ ರೂಮ್ ಗ್ರೀಪ್ ಸ್ಪ್ರೇನ ಅದು ಹೊಡಿಯೋದ ಒಂದಿಟ್ಟ ಗಮ್ ಅನ್ನತ್ತ ಹ್ಞೂ ಅವ್ವ ಎಲ್ಲೈತವ ಅದು ಆಕಿ ರೂಮ್ನಾಗ ಇರುತ್ತೆ ನೋಡು ತೊಂಬ ಹ್ಞೂ ತಂದೆ ಏನೋ ನಡ್ಸಾಳಿಕೆ ನೋಡ್ತೀನಿ ಕೊನೆಗೆ ಹೋಗಿ ನೋಡ್ತೀನಿ ನಾನು ಕೊನೆಗೆ ಎಲ್ಲ ಬಂಗಾರ ಸಾಮಾನು ಅವು ರೊಕ್ಕ ಪಕ್ಕ ಇಟ್ಟಲ್ಲ ಅದಾವ ಎಲ್ಲ ನೋಡ್ತೀನಿ ಮೊದ್ಲು ಈಕೆ ಕೊಳ್ಳಾಗ ನಕ್ಲಿಸ್ ಇತ್ತ ನಮ್ಮ ದೇವಿಕಂದು ಇತ್ತಿತ್ತು ಹೇಳೋಕ್ಕಾಗಿಲ್ಲ ಭಾರಿ ಅಂದ್ರೆ ಭಾರಿ ಕಲ್ತ್ಬಿಟ್ಟಾಳೆ ಈಗಂಕ್ರ